ಮೈ ಕೊರೆಯುವ ಚಳಿಗೆ ಬೆಂಗಳೂರಿನ ಜನ ತಂಡ ಹೊಡೆದಿದ್ದಾರೆ. ಕನಿಷ್ಠ ತಾಪಮಾನ 14ರಿಂದ 15 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಎಚ್ಎಎಲ್ ವ್ಯಾಪ್ತಿಯಲ್ಲಂತೂ ನಿನ್ನೆ 13 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರೋದು. ಚಳಿ, ಅದರ ಜೊತೆಗೆ ಶೀತಗಾಳಿ. ವಾಕಿಂಗ್ಗೆ ಬರೋದಕ್ಕೂ ಕೂಡ ಜನ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಲಾಲ್ಬಾಗ್ನಲ್ಲಿ ಬೆಚ್ಚನೆಯ ಉಡುಪು ಧರಿಸಿ ಜನ ವಾಕಿಂಗ್ ಮಾಡ್ತಾ ಇದ್ದಂತಹ ದೃಶ್ಯ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಇದೇ ರೀತಿ ಇನ್ನೂ 3 ದಿನ ಮೈ ಕೊರೆಯುವ ಚಳಿ ಇರುತ್ತೆ. ನಮ್ಮ ಪ್ರತಿನಿಧಿ ವಿನಯ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ರಾಜಧಾನಿಯಲ್ಲಿ ಕಳೆದ 2 ದಿನಗಳಿಂದ ಕೂಡ ಮೈ ಕೊರೆಯುವಂತಹ ಚಳಿ ಅನುಭವ ಆಗ್ತಾ ಇದೆ. ಹೀಗಾಗಿ ಹವಾಮಾನ ಇಲಾಖೆ ಕೂಡ ರಾಜ್ಯಾದ್ಯಂತ ಶೀತಗಾಳಿಯ ಎಚ್ಚರಿಕೆಯನ್ನು ನೀಡಿದೆ. ಸದ್ಯಕ್ಕೆ ನಾವೀಗ ಲಾಲ್ಬಾಗಲ್ಲಿ ಇದ್ದೀವಿ. ಯಾವ ರೀತಿಯಾಗಿದೆ ಇಲ್ಲಿಯ ಜನರ ಎಕ್ಸರ್ಸೈಸ್ ಆಗಿರ್ಬೋದು, ಅದರಲ್ಲೂ ವೀಕೆಂಡ್ ಅಂದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗರು ವಾಕಿಂಗ್ಗೆ ಬರ್ತಾರೆ, ಜಾಗಿಂಗ್ ಮಾಡೋದಕ್ಕೆ ಬರ್ತಾರೆ, ಈ ವೆದರನ್ನು ಎಂಜಾಯ್ ಮಾಡೋದಕ್ಕೂ ಕೂಡ ಬರ್ತಾರೆ. ಹೀಗಾಗಿ ಕಳೆದ 2 ದಿನಗಳಿಂದ ನಿನ್ನೆ ಏರ್ಪೋರ್ಟ್ ಎಚ್ಎಎಲ್ ಅಲ್ಲಿ 14 ಸೆಂಟಿಗ್ರೇಡ್ ಕನಿಷ್ಠ ತಾಪಮಾನ ದಾಖಲಾಗಿತ್ತು. ಇನ್ನು ಮುಂದಿನ 2-3 ದಿವಸಗಳು ಕೂಡ ಇದೇ ರೀತಿಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕನಿಷ್ಠ ತಾಪಮಾನ 12, 13 ಬೆಂಗಳೂರಲ್ಲಿ ದಾಖಲಾದರೆ, ಇನ್ನು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ 8ರಿಂದ 9ರವರೆಗೂ ಕೂಡ ಕನಿಷ್ಠ ತಾಪಮಾನ ಇಳಿಯುವಂತಹ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ. ಜೊತೆಗೆ ಶೀತಗಾಳಿಯ ಅಲರ್ಟ್ ಅನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೆಚ್ಚನೆಯ ಉಡುಪುಗಳನ್ನು ಧರಿಸುವಂಥದ್ದು, ಕ್ಯಾಫ್ಗಳನ್ನು ಹಾಕಿಕೊಂಡು ಅಂದರೆ ಉಣ್ಣೆಯ ಬಟ್ಟೆಯನ್ನು ಧರಿಸುವಂಥದ್ದು, ಬಿಸಿಯಾದ ಆಹಾರ ಸೇವನೆ ಮಾಡುವಂಥದ್ದು, ಬೆಚ್ಚನೆಯ ನೀರನ್ನು ಕೂಡ ಸೇವನೆ ಮಾಡುವಂಥದ್ದಕ್ಕೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ವೈದ್ಯರು ನೀಡ್ತಾ ಇದ್ದಾರೆ. ಇನ್ನು ಹವಾಮಾನ ಇಲಾಖೆ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ತಮ್ಮ ದೇಹದ ತಾಪಮಾನ ಬೆಚ್ಚನೆಗೆ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ವೀಕೆಂಡಲ್ಲಿ ಈ ರೀತಿಯಾದಂತಹ ವಾತಾವರಣವನ್ನು ಸಾಕಷ್ಟು ಜನ ಚಿಲ್ ಮಾಡ್ತಾ ಇರುವಂಥದ್ದು, ಎಂಜಾಯ್ ಮಾಡ್ತಿರುವಂಥದ್ದು. ವೀಕೆಂಡಲ್ಲಿ ಈ ರೀತಿಯಾಗಿ ಚಳಿ ಇದ್ರೂ ಕೂಡ ಅದನ್ನು ಎಂಜಾಯ್ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಲಾಲ್ಬಾಗಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಆದರೆ ಈ ತುಂಬ ಹೆಚ್ಚಿನ ಚಳಿ ದಾಖಲಾಗ್ತಾ ಇರೋದ್ರಿಂದ ಕೊಂಚ ಪ್ರಮಾಣದಲ್ಲಿ ಬರುವವರ ಸಂಖ್ಯೆಯಲ್ಲಿ ಕೂಡ ಇಳಿಕೆಯಾಗಿದೆ. ಆದರೆ ಸಹಜವಾಗಿ ಬರುವಂಥವ್ರು ಇದನ್ನು ಎಂಜಾಯ್ ಮಾಡಬೇಕು ಅನ್ನುವಂಥವ್ರು, ಪರಿಸರ ಪ್ರೇಮಿಗಳು, ಜೊತೆಗೆ ಪ್ರಕೃತಿಯನ್ನು ಇಷ್ಟಪಡುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಲಾಲ್ಬಾಗ್ಗೆ ಬರ್ತಾ ಇದ್ದಾರೆ. ಯಥಾ ಪ್ರಕಾರವಾಗಿ ತಮ್ಮ ರುಟೀನನ್ನು ಮಾಡುವಂಥದ್ದು, ಜೊತೆಗೆ ಎಕ್ಸಸೈಸ್ ಮಾಡೋದು, ಯೋಗ, ವ್ಯಾಯಾಮ ಮತ್ತು ಜಾಗಿಂಗ್ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಜನ ಇದನ್ನು ಎಂಜಾಯ್ ಮಾಡುವಂಥದ್ದು, ಅದರಲ್ಲೂ ಬೆಳಗ್ಗೆ ಬರುವಂಥದ್ದು. ಹೀಗಾಗಿ ಬೆಂಗಳೂರಿಗರಿಗೆ ಕೊಂಚ ಪ್ರಮಾಣದಲ್ಲಿ ಚಳಿ ಇದ್ರೂ ಕೂಡ ಅದನ್ನು ಕೆಲವರು ಎಂಜಾಯ್ ಮಾಡುವಂಥವ್ರು ಎಂಜಾಯ್ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ 2-3 ದಿವಸಗಳ ಚಳಿಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಚ್ಚನೆ ಉಡುಪುಗಳನ್ನು ಧರಿಸಿಕೊಂಡು ವಾಕಿಂಗ್, ಜಾಗಿಂಗ್ ಮಾಡೋದು ಕೂಡ ಉತ್ತಮವಾದಂತಹ ಸಲಹೆಗಳನ್ನು ವೈದ್ಯರು, ಹವಾಮಾನ ಇಲಾಖೆ ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು.